ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟಿಫನ್ಗೆ ದೋಸೆ ಮತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಧನಿಯಾ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಧನಿಯಾನ ಬಿಸಿಲಿಗೆ ಹಾಕಿ ನಾನು ಮನೆಯಲ್ಲೇ ಹುರಿದು ಪೌಡ್ರ್ ಮಾಡಿಕೊಂಡು ಆವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ ಫ್ರೆಂಡ್ಸ್. ಸಾಂಬಾರಿಗೆ ಅದು ಕಡ್ಡಿ ಅದು ಇದು ಇರುತ್ತಲ್ಲ, ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ. ಅಂದರೆ ಅವ್ರು ಮಾಡೋ ಥರ ಬರೋಲ್ಲ, ಮರದಲ್ಲಿ ಹಾಕ್ಕೊಂಡು ಏನಾದರೂ ಇದ್ದರೆ ಕಸ ಕಡ್ಡಿ ತಕ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಹುರ್ಕೊತೀನಿ ಫ್ರೆಂಡ್ಸ್. ನಾನು ಮನೆಯಲ್ಲೇ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ, ಮಿಷಿನ್ಗೆಲ್ಲ ಹಾಕ್ಸಲ್ಲ ನೋಡಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ. ತುಂಬ ಜನ ನೋಡ್ತೀರಾ, ಒಂದು ಲೈಕ್ ಕೊಟ್ಟರೆ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತಲ್ವ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಹಾಕೋ ವೀಡಿಯೋಸ್ ಹೇಗೆ ಬರುತ್ತೆ ಏನು ಅಂತ. ನೆಕ್ಸ್ಟ್ ವೀಡಿಯೋಸಲ್ಲಿ ಏನಾದರೂ ಅದು ಆಗಿದ್ದರೆ ನಾನು ಸರಿ ಮಾಡ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ಹುರ್ಕೊಂಡು ರೆಡಿ ಮಾಡಿಕೊಂಡು ಟೈಮ್ ಇರೋಲ್ಲ ಫ್ರೆಂಡ್ಸ್ ಬೆಳಗ್ಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ನೋಡಿ. ಎಲ್ಲ ಸಾಂಬಾರೆಲ್ಲ ಆಯಿತು. ರುಬ್ಕೊಳ್ಳೋಕ್ಕೆ ನಾನು ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಳು ಎಲ್ಲ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಹುರ್ಕೊತೀನಿ. ಹುರ್ಕೊಂಡು ರುಬ್ಕೊಂಡು ಈ ಥರ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ದೋಸೆ ಹಾಕ್ತಾಯಿದ್ದೀನಿ. ಟೈಮ್ ಇಲ್ಲ ಫ್ರೆಂಡ್ಸ್, ಬೇಗ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ, ಅದಕ್ಕೆ ಬೇಗ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಇದ್ಕಿದ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಒಂದೇ ಸಲ ಮಾಡಿದ್ದೀನಿ. ಇನ್ನು ಚಟ್ನಿ ಪಲ್ಯ ಎಲ್ಲ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಒಂದೇ ಸಲ ಸಾಂಬಾರು ಮಾಡಿದ್ರೆ ಸಾಯಂಕಾಲಕ್ಕೂ ಆಗುತ್ತೆ, ಮಧ್ಯಾಹ್ನಕ್ಕೂ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ. ದೋಸೆ ಹಾಕ್ತಾಯಿದ್ದೀನಿ. ಹಾಗೆ ದೋಸೆ ಸುಟ್ಕೊಂಡು ಬಾಕ್ಸ್ಗೆಲ್ಲ ಹಾಕ್ಕೋತಾ ಇದ್ದೀನಿ. ಅವ್ನು ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ. ದೊಡ್ಡವನಿಗೆ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು. ಅವನೇ ಬೆಳಗ್ಗೆ 7 ಗಂಟೆ 7:15 ಹೋಗ್ತಾನೆ ಫ್ರೆಂಡ್ಸ್. ಅದಕ್ಕೆ ಅವನಿಗೆ ಬಾಕ್ಸ್ ಫಸ್ಟ್ ಅವನ್ನ ಕಳಿಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ. ದೋಸೆ ಸುಟ್ಕೋತಾ ಹಾಗೆ ಅವನಿಗೂ ತಿನ್ನೋಕೆ ಕೊಟ್ಬಿಟ್ಟು ಬಾಕ್ಸ್ಗೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ. ಬಾಕ್ಸ್ಗೂ ಹಾಕ್ತಾಯಿದ್ದೀನಿ, ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕೈ ಕಾಲಾಡಲ್ಲ ಫ್ರೆಂಡ್ಸ್. ಅವನು ತುಂಬ ಬೇಗ ಹೋಗೋದಕ್ಕೆ, ಎಷ್ಟು ಬೇಗ ಇದ್ದರೂ ಲೇಟ್ ಆಗಿಬಿಡುತ್ತೆ ನೋಡಿ. ತಿನ್ನೋಕೆ ಹಾಕ್ಕೊಟ್ಟಿದ್ದೀನಿ ದೋಸೆ, ಇದ್ಕಿದ ಬೇಳೆ ಸಾಂಬಾರು, ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತುಪ್ಪ ಇದೆ ಚೆನ್ನಾಗಿರುತ್ತಲ್ವ ಇದ್ಕಿದ ಬೇಳೆ ಸಾಂಬಾರಿಗೆ ನೋಡಿ. ಕೋಳಿ ಮೇಲೆಯಿಂದ ಇಳಿಯೋಕ್ಕೆ ಕಾಲು ಮುರ್ಕೊಂಡಿದ್ಯಂತೆ, ಅದಕ್ಕೆ ರೆಡಿ ಮಾಡ್ತಾಯಿದ್ದಾನೆ ನಮ್ಮ ಅಚ್ಚು. ಕೆಮ್ಮಣ್ಣು ಬಿಸಿ ಮಾಡಿಬಿಟ್ಟು ಬಟ್ಟೆ ಹಾಕಿ ಸುತ್ತಾ ಇದ್ದಾನೆ ಫ್ರೆಂಡ್ಸ್, ಸರಿ ಹೋಗುತ್ತೆ ಅಂತ. ಮರದ ಮೇಲೆ ಕೂತಿರುತ್ತೆ, ನೈಟು ಇಳಿಯೋಕ್ಕೆ ಹೋಗಿ ಕಾಲು ಮುರಿದಾಕೊಂಡು ಈ ಥರ ಆಗಿದೆ ಅಂತ ಕೆಮ್ಮಣ್ಣು ಬಿಸಿ ಮಾಡಿ ಅದನ್ನು ಬಟ್ಟೆ ಕಟ್ತಾ ಇದ್ದಾನೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕಡಲೆಕಾಯಿ ಸುಲಿಯೋಕೆ ಕೊಟ್ಟಿದ್ದೆ, ಮಧ್ಯಾಹ್ನ ಚಟ್ನಿ ಮಾಡೋಣ ಅಂದ್ಬಿಟ್ಟು ನೋಡಿ. ಅಚ್ಚಿಂಟು ಒಂದು ಕಡೆ ಸುಲಿದು ಎದ್ದೋಗಿದ್ದಾನೆ, ಅಚ್ಚೊಂದು ಸುಲಿತಾ ಇದ್ದ ನೋಡಿ. ಅಕ್ಕಿ ಖಾಲಿ ಆಗಿತ್ತು, ಬಾಕ್ಸ್ಗೆ ಹಾಕ್ಕೊಡಪ್ಪ ಅಂದರೆ ಎತ್ಕೊಬಂದು ಹಾಕ್ಕೊಡ್ತಾ ಇದ್ದ ನಮ್ಮ ಚಿಂಟು. ಒಂದು ಸ್ವಲ್ಪನೇ ಎದ್ದಿದ್ದು ಅಕ್ಕಿ ತಗೊಬಂದು ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದಾನೆ ನೋಡಿ. ಖಾಲಿ ಆಗಿತ್ತು ಬಾಕ್ಸಲ್ಲಿ, ಅದಕ್ಕೆ ತಂದು ಹಾಕ್ಕೊಡಂದ್ರೆ ಹಾಕ್ಕೊಡ್ತಾ ಇದ್ದ. ಮಧ್ಯಾಹ್ನಕ್ಕೆ ಇಲ್ಲಿ ಟೊಮೆಟೊ ಬಾತ್ ಮಾಡಿದ್ದೆ ಫ್ರೆಂಡ್ಸ್. ಟೊಮೆಟೊ ಬಾತು ಚಟ್ನಿ. ಇವತ್ತಿನ ವಿಡಿಯೋ ಇಷ್ಟೇ.